ವ್ಯವಸಾಯ ಅಂತ ಅಂದ್ರೆ ಪ್ರಕೃತಿಯೊಂದಿಗಿನ ರೈತನ ಜೂಜಾಟ ಅಂದ್ರೆ ನೀವು ನಂಬ್ತೀರಾ? ನಂಬಲೇಬೇಕು. ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಗೆ ತಿಳಿಸೋ ಪ್ರಯತ್ನ ನಾನು ಮಾಡ್ತೀನಿ. ನೀವು ಯಾವುದೇ ಒಂದು ಬಿಸ್ನೆಸ್ ನ ತಗೊಳ್ಳಿ, ಇಷ್ಟು ಪರ್ಸೆಂಟ್ ಇನ್ಕಮ್ ಅಂತ ಫಿಕ್ಸ್ ಇರುತ್ತೆ. ಉದಾಹರಣೆ ಹೇಳೋದಾದ್ರೆ, ಒಂದು ವಸ್ತುನ ಮ್ಯಾನುಫ್ಯಾಕ್ಚರ್ ಮಾಡಿದ್ದಾರೆ ಅಂತಂದ್ರೆ ಅದಕ್ಕೆ ರಾ ಮೆಟೀರಿಯಲ್ ಚಾರ್ಜ್ ಇಷ್ಟು, ಲೇಬರ್ ಚಾರ್ಜ್ ಇಷ್ಟು, ಅದಕ್ಕೆ ಇವೆಲ್ಲಾ ಸೇರಿಸಿ ಮ್ಯಾನುಫ್ಯಾಕ್ಚರ್ಗೆ ಇಷ್ಟೊಂದು ಚಾರ್ಜ್ ಆಗಿದೆ, ಪ್ಲಸ್ ಇವ್ರ ಮಾರ್ಜಿನ್ ಎಷ್ಟು, ಇದೆಲ್ಲ ಆದ್ಮೇಲೆ ಒಂದು MRP ರೇಟ್ ಅಂತ ಫಿಕ್ಸ್ ಆಗುತ್ತೆ. ನಾವು ದಿನನಿತ್ಯ ಯೂಸ್ ಮಾಡ್ತಕ್ಕಂಥ ಪ್ರತಿಯೊಂದು ವಸ್ತುವಿನ ಮೇಲೆ ಈ ತರ ಡೀಟೇಲ್ಸ್ ಇರುತ್ತೆ. ಆದ್ರೆ ನಮ್ಮ ರೈತ ಎಷ್ಟೆಲ್ಲಾ ಬೆಳೆಗಳನ್ನ ಬೆಳಿತಾನೆ, ಈ ಯಾವುದೇ ಒಂದು ಬೆಳೆಗೂ ಒಂದು ಬೆಲೆ ಫಿಕ್ಸ್ ಇಲ್ಲ. ಕರೆಕ್ಟ್ ಅಲ್ವಾ? ರೈತ ಪರ ಸರ್ಕಾರ, ರೈತನೇ ದೇಶದ ಬೆನ್ನೆಲುಬು ಅಂತ ಎಲ್ಲಾ ರಾಜಕೀಯ ಪಕ್ಷಗಳು ಆಶ್ವಾಸನೆ ಕೊಡ್ತವೆ. ನಿಜ ಅಲ್ವಾ? ಯಾವ ಒಂದು ಪಕ್ಷ ಇಲ್ಲಿವರೆಗೂ ನಾನು ರೈತ ಬೆಳೆದಂತ ಒಂದು ಬೆಳೆಗೆ ಬೆಲೆ ಫಿಕ್ಸ್ ಮಾಡ್ತೀನಿ ಅಂತ ಯಾವ್ದಾದ್ರು ರಾಜಕೀಯ ಪಕ್ಷ ಹೇಳಿದ್ಯಾ? ಹೇಳಿಲ್ವಲ್ವಾ? ಇದು ನಮ್ಮ ರೈತರಿಗೆ ಮಾಡ್ತಿರ್ತಕ್ಕಂತ ಶೋಷಣೆ, ಮೋಸ ಅಲ್ವಾ? ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದ್ರೆ ನಾವು ಇದು ಫ್ರೀ ಮಾಡ್ಬಿಡ್ತೀವಿ, ಅದು ಫ್ರೀ ಮಾಡ್ಬಿಡ್ತೀವಿ ಅಂತ ಕೊಚ್ಕಂತಿರಲ್ಲಯ್ಯ. ನಮ್ಮ ದೇಶದಲ್ಲಿ 67% ರೈತರಿರೋದು. ಇಂತಹ ರೈತರಿಗೆ ಅನುಕೂಲ ಆಗೋ ತರ ಈ ತರ ಬೆಲೆ ಫಿಕ್ಸ್ ಮಾಡೋದು ಮಾಡಿ